ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಲೋಕಾಯುಕ್ತ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನ್ಯಾಯಮೂರ್ತಿ ಶಿವರಾಜ ಪಾಟೀಲ್ರನ್ನ ಮನವೊಲಿಸೋದಿಲ್ಲ ಅಂತ ಸಿಎಂ ಸದಾನಂದ ಗೌಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಮಾತನಾಡಿದ ಅವರು, ಪಾಟೀಲರು ಹಿರಿಯರು, ಅನುಭವಿಗಳು, ಅಂತಹವರ ಮನವೊಲಿಸುವ ಶಕ್ತಿ ನನಗಿಲ್ಲ ಅಂತ ಹೇಳಿದ್ರು. ಕುರಿತು ರಾಜ್ಯಪಾಲರೊಂದಿಗೂ ಚರ್ಚಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ ಸಿಎಂ, ಲೋಕಾಯುಕ್ತ ರಾಜೀನಾಮೆ ಅಂಗೀಕಾರವಾದ ನಂತರ ಮುಂದಿನ ಪ್ರಕ್ರಿಯೆಗೆ ಚಾಲನೆ ನೀಡುವುದಾಗಿ ತಿಳಿಸಿದರು. ನಾನು ಲೋಕಾಯುಕ್ತರ ರಾಜೀನಾಮೆಯ ಬಗ್ಗೆ ನಾನು ಏನೂ ಕಮೆಂಟ್ಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತ ಹೇಳಿದರೆ, ಲೋಕಾಯುಕ್ತರು ಮಾಧ್ಯಮದಲ್ಲಿ ಅವರ ಮನಸ್ಸಿನ ಭಾವನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರು ತುಂಬ ಹಿರಿಯರಿದ್ದಾರೆ ಮತ್ತು ಎಲ್ಲ ವಿಚಾರಗಳನ್ನು ವಿಮರ್ಶೆ ಮಾಡಬಲ್ಲವರಿದ್ದಾರೆ. ಆದ ಕಾರಣ ಇದರ ಬಗ್ಗೆ ನಾನು ಏನು ಹೆಚ್ಚಿಗೆ ಹೇಳುವಂಥ ವಿಚಾರಗಳಿಲ್ಲ. ಈಗ ಅಕ್ಸೆಪ್ಟೆನ್ಸ್ ಎಲ್ಲ ಆದ ಮೇಲೆ ಪ್ರಕ್ರಿಯೆಗಳು ಪ್ರಾರಂಭ ಆಗಬೇಕು. ಏನು ಎಂಥದ್ದು ಅಂತ ಹೇಳುವಂಥ ಕಾಲಘಟ್ಟದಲ್ಲಿ ನೋಡ್ತೇವೆ. ಅದರ ಬಗ್ಗೆ ಚರ್ಚೆಗಳನ್ನು ಬೇರೆ ಬೇರೆ ಹಂತದಲ್ಲಿ ಮಾಡಿಕೊಂಡು ಸಮಾಜದಲ್ಲಿ ಆ ಸ್ಥಾನಕ್ಕೆ ಅರ್ಹರಾದವರನ್ನು ನಾವು ನೇಮಕ ಮಾಡಬೇಕಾದಂಥ ಸಂದರ್ಭಗಳು ಬಂದಾಗ ಅದನ್ನು ಮಾಡಬೇಕಾಗುತ್ತೆ. ಓಕೆ, ಸದಾನಂದ ಗೌಡರು ಈಗಾಗಲೇ ಮಾತನಾಡಿದ್ರು. ಶಿವರಾಜ್ ಪಾಟೀಲ್ ಅವರ ಮನವೊಲಿಸುವ ಪ್ರಯತ್ನ ನಾನು ಮಾಡೋದಿಲ್ಲ, ಅವರು ಅನುಭವಿಗಳು, ಹಿರಿಯರು, ಅವರ ನಿರ್ಧಾರ ಅವರಿಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ. ಆದರೆ ಇದರ ಜೊತೆ ಇನ್ನೊಂದು ಸಲ ರಾಜ್ಯಪಾಲರನ್ನ ಭೇಟಿ ಆಗ್ತೀನಿ ಅಂತಾನೂ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಬ್ರಾದಾರ್ ಅವರಿಂದ. ಅರವಿಂದ್, ಯಾವುದೇ ಕಾರಣಕ್ಕೂ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರಿಗೆ ನಾನು ಮನವೊಲಿಸೋ ಪ್ರಯತ್ನ ಮಾಡೋದಿಲ್ಲ ಅಂತ ಒಂದ್ ಕಡೆ ಹೇಳಿದ್ದಾರೆ, ಅಲ್ಲದೆ ರಾಜ್ಯಪಾಲರನ್ನ ಭೇಟಿ ಆಗ್ತೀನಿ ಅಂತ ಈಗ ಹೇಳ್ತಿದ್ದಾರೆ. ಒಟ್ಟಾರೆ ಸಿಎಂ ಸದಾನಂದ ಗೌಡರು ಈ ವಿಷಯ ಪ್ರಸ್ತಾಪ ಮಾಡೋ ಸಾಧ್ಯತೆ ಏನಾದರೂ ಇದೆಯಾ ರಾಜ್ಯಪಾಲರ ಮುಂದೆ? ಹೌದು ಭವನ, ಇದೀಗ ತಾನೇ ರಾಜಭವನದ ಒಳಗಡೆ ಸಿಎಂ ಅವರು ತೆರಳಿದ್ದಾರೆ. ರಾಜ್ಯಪಾಲರಿಗೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳೇನಿದೆ, ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಾನು ಅವರಿಗೆ ವಿವರಣೆಯನ್ನ ನೀಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಬೆಳಿಗ್ಗೆ ಅವರು ಜನತಾ ದರ್ಶನದಲ್ಲಿ ಮಾತನಾಡಿದಾಗ ಶಿವರಾಜ್ ಪಾಟೀಲ್ ಅವರು ಏನು ನಿನ್ನೆ ರಾಜ್ಯಪಾಲರಿಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಇನ್ನೂ ತನಕ ಅವರ ರಾಜೀನಾಮೆ ವಿಷಯ ಕುರಿತಂತೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಒಂದು ವೇಳೆ ರಾಜ್ಯಪಾಲರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಆ ನಿರ್ಧಾರದ ಮೇಲೆ ಸರ್ಕಾರ ತನ್ನ ಮುಂದಿನ ಹೆಜ್ಜೆಯನ್ನು ಇಡುತ್ತೆ. ರಾಜ್ಯಪಾಲರು ಒಂದು ವೇಳೆ ಏನಾದ್ರೂ ಶಿವರಾಜ್ ಪಾಟೀಲ್ ಅವರ ರಾಜೀನಾಮೆಯನ್ನ ಸ್ವೀಕರಿಸಿದ್ರೆ ನಾವು ಮುಂದೆ ಯಾರನ್ನ ನೂತನ ಲೋಕಾಯುಕ್ತರನ್ನಾಗಿ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಕ್ರಿಯೆಗೆ ಚಾಲನೆ ನೀಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ನಾನು 11 ಗಂಟೆಗೆ ಇದೀಗ ತಾನೇ ರಾಜಭವನದ ಒಳಗಡೆ ಸಿಎಂ ಅವರು ತೆರಳಿದ್ದಾರೆ. ನಾನು ರಾಜ್ಯಪಾಲರನ್ನ ಭೇಟಿಯಾದ ವೇಳೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳನ್ನು ಮಾತ್ರ ಚರ್ಚಿಸ್ತೀನಿ. ಆದ್ರೆ ಸಂವಿಧಾನಬದ್ಧ ಹುದ್ದೆಯಾಗಿರುವಂತಹ ಲೋಕಾಯುಕ್ತ ಹುದ್ದೆ ಏನಿದೆ, ಆ ಹುದ್ದೆ ಬಗ್ಗೆ ಅಥವಾ ಶಿವರಾಜ್ ಪಾಟೀಲ್ ಅವರು ರಾಜ್ಯಪಾಲರಿಗೆ ಏನು ರಾಜೀನಾಮೆಯನ್ನು ಸಲ್ಲಿಸಿದರೆ ಆ ರಾಜ್ಯಪಾಲರ ರಾಜೀನಾಮೆಯ ಬಗ್ಗೆ, ಲೋಕಾಯುಕ್ತರ ರಾಜೀನಾಮೆಯ ಬಗ್ಗೆ ನಾನು ಚರ್ಚಿಸುವುದಿಲ್ಲ ಅಂತ ಹೇಳಿದರೆ, ಮತ್ತೆ ಶಿವರಾಜ್ ಪಾಟೀಲ್ ಅವರು ನನಗಿಂತ ಹಿರಿಯರು, ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳಲ್ಲಿ ಜಡ್ಜ್ ಆಗಿ ಕೆಲಸ ಮಾಡಿದ ಅನುಭವವಿದೆ. ಹೀಗಾಗಿ ಅವರ ಮನವೊಲಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ, ರಾಜ್ಯಪಾಲರೇ ನಿರ್ಧಾರ ಕೈಗೊಳ್ತಾರೆ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಓಕೆ ಅರವಿಂದ್, ಈ ಸಂದರ್ಭದಲ್ಲಿ ಮುಂದಿನ ಲೋಕಾಯುಕ್ತ ನ್ಯಾಯಮೂರ್ತಿಯಾಗಿ ಯಾರು ಆಯ್ಕೆ ಆಗಬಹುದು ಅಥವಾ ಈ ಬಗ್ಗೆ ಈ ಮುಂದುವರೆದ ಪ್ರಕ್ರಿಯೆ ಬಗ್ಗೆ ಏನಾದರೂ ಹೇಳಿದ್ರ ಸದಾನಂದ ಗೌಡರು? ಸದ್ಯಕ್ಕೆ ಮುಂದಿನ ಲೋಕಾಯುಕ್ತರು ಯಾರು ಆಗ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳದೇ ಇದ್ರು ಕೂಡ ರಾಜ್ಯಪಾಲರು ಶಿವರಾಜ್ ಪಾಟೀಲ್ ಅವರು ನೀಡಿರುವಂತ ರಾಜೀನಾಮೆಯನ್ನ ಸ್ವೀಕರಿಸಿಲ್ಲ. ಮತ್ತೆ ಒಂದು ವೇಳೆ ರಾಜಭವನದಿಂದ ಅಧಿಕೃತ ಪ್ರಕಟಣೆ ಅಥವಾ ಅಧಿಕೃತ ಹೇಳಿಕೆ ಏನಾದರೂ ಹೊರಬಿದ್ದ ತಕ್ಷಣ ಸರ್ಕಾರ ತನ್ನ ಮುಂದಿನ ಪ್ರಕ್ರಿಯೆಯನ್ನು ನಡೆಸುತ್ತೆ. ಯಾರು ಮುಂದಿನ ಲೋಕಾಯುಕ್ತರನ್ನಾಗಿ ನೇಮಕ ಮಾಡಬೇಕು, ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ, ಮತ್ತೆ ಹಲವಾರು ನಮ್ಮ ಮುಖಂಡರ ಜೊತೆ ಚರ್ಚಿಸಿ ಒಂದು ಸೂಕ್ತವಾದ ನಿರ್ಧಾರವನ್ನ ಕೈಗೊಳ್ತೇವೆ. ಸದ್ಯಕ್ಕೆ ಆ ರಾಜ್ಯಪಾಲರು ಯಾವುದೇ ಹೇಳಿಕೆ ನೀಡಿರೋದ್ರಿಂದ ಯಾವುದೇ ಪ್ರಕ್ರಿಯೆ ನೀಡೋಕೆ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ರಾಜ್ಯಪಾಲರಾಗ್ಲಿ ಈ ಏನು ನೋಟಿಸ್ ನೀಡಿದಂತೆ ಲೋಕಾಯುಕ್ತರು ಏನು ರಾಜೀನಾಮೆಯನ್ನ ನೀಡಿದ್ದಾರೆ, ಆ ರಾಜೀನಾಮೆಯನ್ನ ಸ್ವೀಕರಿಸಿದ ನಂತರವಷ್ಟೇ ಮುಂದಿನ ಲೋಕಾಯುಕ್ತರ ನೇಮಕಾತಿಗೆ ಚಾಲನೆ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆ ಅರವಿಂದ್, ಧನ್ಯವಾದ ಮಾಹಿತಿಗಾಗಿ.